ಹಲೋ ಯೂನಿಕಾರ್ನ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಸೀರೀಸ್ ಎಪಿಸೋಡ್ 2. ಇವತ್ತು ನಾವೇನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂದರೆ ನೀವೇ ನೋಡ್ತಾ ಇರ್ಬೋದು. ನೀವು ಇದನ್ನ ಜವಳಿಕಾಯಿ ಅಂತಾರೆ ನಮ್ಮ ಸೈಡು. ಇಂಗ್ಲೀಷಲ್ಲಿ ಇದಕ್ಕೆ ಕ್ಲಸ್ಟರ್ ಬೀನ್ಸ್ ಅಂತಾರೆ. ಕೆಲವೊಂದು ಏರಿಯಾಗಳಲ್ಲಿ ಇದನ್ನ ಗೋರಿಕಾಯಿ ಅಂತ ಸಹ ಕರೀತಾರೆ. ನಿಮ್ಮೂರ್ ಸೈಡ್ ಏನಂತೀರಾ ಇದಕ್ಕೆ ಅಂತ ತಿಳಿಸಿ. ಮತ್ತೆ ಇದ್ರ ಪಲ್ಯ ಮಾಡ್ತಾ ಇದ್ದಾರೆ ಇವತ್ತು. ಇದ್ರ ಜೊತೆ ಏನು ಸ್ಪೆಷಲ್ ಅಪ್ಪ ಅಂದರೆ ಬಯಲ್ಸೀಮೆ ಸ್ಪೆಷಲ್ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾರೆ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಈಗ ಹೇಗೆ ಈ ಪಲ್ಯ ಮಾಡೋದು ಅಂತ ತೋರಿಸ್ತೀವಿ. ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ತಾ ಇದ್ದಾರೆ. ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದಾರೆ. ಗೊತ್ತಿರುತ್ತಲ್ಲ ಒಗ್ಗರಣೆಗೆ ಏನೇನು ಬೇಕು ಅಂತ. ಸಾಸಿವೆ ಹಾಕ್ಬಿಟ್ಟು ಈಗ ತರಕಾರಿಗಳನ್ನೆಲ್ಲ ಹಾಕ್ತಿದ್ದಾರೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕರಿಬೇವು ಏನೆಲ್ಲ ಹೆಚ್ಚಿಟ್ಕೊಂಡಿದ್ರಲ್ಲ ಅದೆಲ್ಲ ಹಾಕ್ತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ಈಗ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಬಾಡಿಸ್ಕೊಂಡ್ರು. ಈಗ ಅದಾದ್ಮೇಲೆ ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಸಪ್ರೇಟಾಗಿ ಜವಳಿಕಾಯಿನ ಅದನ್ನ ಹಾಕ್ತಾ ಇದ್ದಾರೆ. ಈ ಪಲ್ಯ ನಿನ್ನ ಯಾರು ಟ್ರೈ ಮಾಡಿಲ್ಲ, ತಿಂದಿಲ್ಲ, ದಯವಿಟ್ಟು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಯಾವುದ್ರ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಮತ್ತು ರಾಗಿ ರೊಟ್ಟಿ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ಅದು ಜವಳಿಕಾಯಿ ಎಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಉಪ್ಪು ಹಾಕ್ಕೊಂಡ್ರು. ಈಗ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದಾರೆ. ನಮ್ಮ ಮನೇಲಿ MTR ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಧನಿಯಾ ಪೌಡರ್. ನಿಮಗೆ ಎಷ್ಟು ಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. 1/2 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಅದನ್ನು ಬಾಡಿಸ್ಕೋಬೇಕು ನೀವು. ಅದು ನಿಮಗೆ ಗೊತ್ತಾಗತ್ತಲ್ಲ, ಜವಳಿಕಾಯಿ ಎಲ್ಲ ಕಂಪ್ಲೀಟ್ ಕುಕ್ ಆಗೋವರೆಗೂ ನೀವು ಈ ಥರ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ. ಇದಕ್ಕೆ ಬೇಕಾದ್ರೆ ಟಾಪಿಂಗ್ಸ್ ಆಗಿ ಕುರಸಣಿ ಪುಡಿ ಅಂತ ಬರುತ್ತೆ, ಅದನ್ನು ಹಾಕೋಬೋದು, ಅಥವಾ ಕಡಲೆ ಪುಡಿ ಹಾಕೋಬೋದು. ನಿಮಗೆ ಯಾವ ಥರ ಟಾಪಿಂಗ್ಸ್ ಬೇಕನ್ಸುತ್ತೋ ಅದನ್ನ ಹಾಕೋಬೋದು, ಚೆನ್ನಾಗಿರುತ್ತೆ ತುಂಬ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದಾರೆ. ಬಿಕಾಸ್ ಫಸ್ಟಿಗೆ ಕರಿಬೇವು ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಫುಲ್ ಎಣ್ಣೆಯಲ್ಲಿ ಬಾಡ್ಬಿಟ್ಟು ಅದೆಲ್ಲ ಒಂಥರ ಕ್ರಿಸ್ಪಿ ಥರ ಆಗಿಬಿಡುತ್ತೆ. ಅದು ಪಲ್ಯಗಳಿಗೆಲ್ಲ ಕ್ರಿಸ್ಪಿ ಆಗೋದೇನು ಚೆನ್ನಾಗಿರಲ್ಲ. ಅದು ತುಂಬ ಬೇಗ ಬಾಡೋದ್ರಿಂದ ನೀವು ಲಾಸ್ಟಲ್ಲಿ ಕರಿಬೇವು ಹಾಕ್ಕೊಂಡ್ರೆ ಆಯಿತು. ನೋಡಿ ಹೇಗೆ ರೆಡಿ ಆಗ್ತಾ ಇದೆ ಅಂತ ಪಲ್ಯ. ರೊಟ್ಟಿ ಸಹ ಹೇಗೆ ಮಾಡೋದು ಅಂತ ಫ್ರಮ್ ದಿ ಸ್ಕ್ರಾಚ್ ತೋರಿಸ್ತೀವಿ. ಯಾರಿಗೆಲ್ಲ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಈಗ ಒಂದು ಸೈಡ್ ಪಲ್ಯ ರೆಡಿ ಆಗ್ತಾ ಇದೆ. ಹಾಗೆ ಮಧ್ಯ ಸ್ವಲ್ಪ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಏನೇ ಅಡುಗೆ ಮಾಡಿದ್ರು ಒಳ್ಳೆಯದು. ಯಾಕಂದರೆ ತುಂಬ ಜೋರಾಗಿಟ್ಟು ಮಾಡ್ತಾ ಇದ್ರೆ ನೀವು ಅಕಸ್ಮಾತ್ ಮರ್ತು ಬಿಟ್ಟರೆ ಕೆಳಗಡೆ ತಳ ಎಲ್ಲ ಹಿಡಿದ್ಬಿಟ್ಟು ಸೀದೋಗ್ಬಿಡೋದು ಪಲ್ಯ. ಸೊ ನೀವು ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವಾಗ ಕೈ ಆಡ್ತಾ ಇದ್ರೆ ನೀಟಾಗಿ ಚೆನ್ನಾಗಾಗತ್ತೆ. ಅದು ಕಂಪ್ಲೀಟಾಗಿ ಬೇಯೋವರೆಗೂ ಅದನ್ನು ಬಾಡಿಸ್ಕೊ. ಈ ಕಡೆ ನೋಡ್ತಾ ಇದ್ದೀರಾ, ಈ ಕಡೆ ಏನು ಮಾಡಿದ್ದಾರೆ ಅಂದರೆ ಅಮ್ಮ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಾಯಿಸ್ಕೊಳಕ್ಕೆ ಇಟ್ಟಿದ್ದಾರೆ. ಅದೇನಕ್ಕಂದರೆ ರೊಟ್ಟಿ ಮಾಡಲಿಕ್ಕೆ ಒಗ್ಗರಣೆ ಅಂತ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಬಾಯ್ಲ್ ಮಾಡೋಕೆ ಇಟ್ಟಿದ್ದಾರೆ. ಅದು ತುಂಬ ಕುದಿ ಬಂದಮೇಲೆ ಹಿಟ್ಟು ಹಾಕಬೇಕು. ಈಗ ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಕುದೀತಾ ಇದೆ. ಈಗ ರಾಗಿ ಹಿಟ್ಟು ಹಾಕ್ಕೋಬೇಕು. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋ ಅಳತೆಯಲ್ಲಿ ನೀವು ರಾಗಿ ಹಿಟ್ಟನ್ನ ಹಾಕ್ಕೋಬೇಕು. ಈಗ ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ. ಸೊ ಎಲ್ರಿಗೂ 2 ಅಂದರೆ ಒಂದು 8 ರೊಟ್ಟಿ ಆದರೂ ಮಾಡ್ತಿದ್ದಾರೆ. ಅದಕ್ಕೆ ತಕ್ಕಂಗೆ ಅಮ್ಮ ರಾಗಿ ಹಿಟ್ಟು ಹಾಕ್ಕೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಅದು ಬೇಯಿಸ್ಕೊಳ್ಲಿಕ್ಕೆ, ಅದು ಹದ ಮಾಡ್ಕೊಳ್ಲಿಕ್ಕೆ ಬೇಕಾದಷ್ಟು ಹಾಕ್ಕೊಂಡಿದ್ದಾರೆ. ಮತ್ತು ಅದನ್ನು ತೆಗೆದು ಅದನ್ನು ನಾದಬೇಕಾದ್ರೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನ. ಈ ಕಡೆ ನೀವು ನೋಡ್ತಾ ಇರ್ಬೋದು ಜವಳಿಕಾಯಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಅದು ಕಲರ್ ಚೇಂಜ್ ಆಗ್ತಿದೆ ಅಂದರೆ ಅದು ಬೇಯ್ತಾ ಇದೆ ಅಂತ ಅರ್ಥ. ಅದು ಕಂಪ್ಲೀಟ್ ಗ್ರೀನ್ ಕಲರ್ ಇರುತ್ತಲ್ಲ, ಈ ಥರ ಕಂಪ್ಲೀಟ್ ಅದೊಂಥರ ಬಾಡೋಗಿರೋ ಕಲರ್ ಬರುತ್ತೆ, ಆಗ ಅದು ಕಂಪ್ಲೀಟ್ ಆಗಿದೆ ಪಲ್ಯ ಅಂತ. ನೀವು ಒಂದು ಬಾಯಲ್ಲಿ ಹಾಕೊಂಡು ಟೇಸ್ಟ್ ನೋಡ್ಬೋದು. ಅದು ಬೆಂದಿದ್ರೆ ನೀವು ಆಫ್ ಮಾಡ್ಕೋಬೋದು. ಈಗ ಹಿಟ್ಟನ್ನ ಕೂಡಿಸ್ಕೋಬೇಕು. ಅಂದರೆ ಒಂದು ಗಂಟು ಬರಬಾರ್ದು. ಗಂಟು ಅಂದರೆ ಏನಂದರೆ ಅದೆಲ್ಲ ನಾವು ಹಿಟ್ಟು ಹಾಕಿರ್ತೀವಲ್ಲ ಒಣ ಹಿಟ್ಟು, ಅದೆಲ್ಲ ಹಾಗೆ ಪೌಡರ್ ಥರ ಇದ್ದರೆ ಮಧ್ಯದಲ್ಲೆಲ್ಲ ಅದೇ ಸಿಗುತ್ತೆ, ಚೆನ್ನಾಗಿ ಅನ್ಸಲ್ಲ. ಅದೊಂಚೂರು ಯೂಶಲಿ ರಾಗಿ ಹಿಟ್ಟು ಅದೆಲ್ಲ ಬೇಗ ಗಂಟು ಬಂದ್ಬಿಡುತ್ತೆ. ಅದು ಗಂಟು ಬರ್ದಿರೋಂಗೆ ಸ್ಟಿರ್ ಮಾಡ್ತಾನೇ ಇರಬೇಕು ಕಂಟಿನ್ಯೂಸ್ ಆಗಿ. ಇದು ಕಂಪ್ಲೀಟ್ ಎಲ್ಲ ಬೆಂದ್ಮೇಲೆ ಇದನ್ನ ಹೇಗೆ ನಾದ್ಕೊಂತಾರೆ ಅಂತ ನಾನು ತೋರಿಸ್ತೀನಿ. ನೋಡ್ತಿದ್ವು ಅದು ಹಿಟ್ಟು ಉಕ್ಕರಣೆ ಮಾಡ್ಕೊಂಡಾಗಿದೆ. ಈಗ ಅಮ್ಮ ನಾದ್ಕೊತಾ ಇದ್ದಾರೆ. ಅದು ತುಂಬ ಸುಡ್ತಿರುತ್ತಲ್ಲ, ಸೊ ತಣ್ಣೀರಲ್ಲಿ ಸ್ವಲ್ಪ ಕೈ ಎತ್ಕೊಂಡು ನಾದ್ಕೋತಾ ಇರ್ತಾರೆ. ಇದೇನಪ್ಪ ಸ್ಟೈಲ್ ಯೂನಿಕಾರ್ನ್ ಓನರ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಯಾರೋ ಬೇರೆಯವ್ರು ಮಾತಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ. ಅಲ್ಲಿ ಅವಳು ಇದು ನಾನು ಮುಂಚೆನೇ ಹೇಳಿದ್ವಲ್ಲ, ಇಬ್ಬರು ಇನ್ಮೇಲೆ ನಮ್ಮ ಫ್ಯಾಮಿಲಿ ಪೂರ್ತಿ ವ್ಲಾಗ್ಸ್ ಮಾಡ್ತೀವಿ ಅಂತ. ಇವತ್ತು ನಾನು ಅದು ಟೇಕ್ ಓವರ್ ಮಾಡಿದ್ದೀನಿ. ಅವಳು ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ, ಅದಕ್ಕೆ ಕಾಫಿ ಮಾಡ್ತಾ ಇದ್ದಾಳೆ. ಸೇ ಹಾಯ್. ಈಗ ನಮ್ಮದು ಹಿಟ್ಟು ರೆಡಿ ಆಯಿತು.
ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಅಳತೆ ತಪ್ಪಿಟ್ಟು ಹಿಟ್ಟು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಅವಾಗ ಏನು ವರಿ ಮಾಡ್ಕೋಬೇಡ್ರಿ. ಅದು ಇಳಿಸ್ಕೊಂಡ್ಮೇಲೆ ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಥರ ನೀವು ರೆಡಿ ಮಾಡ್ಕೋಬೋದು. ಈಗ ಅಮ್ಮ ಸ್ವಲ್ಪ ಅದನ್ನ ರೊಟ್ಟಿನ ಉಜ್ಜಲಿಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಇದೇನಂದ್ರೆ ನೀವು ಚಪಾತಿಗೆ ಈಗ ರೋಲ್ಸ್ ತೆಕ್ಕೊಂತೀರಲ್ಲ ಉಂಡೆಗಳು, ಅದೇ ಥರ ತೆಕ್ಕೊಂಡು ಈ ಥರ ಚಪಾತಿ ಥರನೇ ಲಟ್ಟಿಸ್ಕೊಂಡ್ರೆ ಆಯಿತು. ಅದನ್ನು ನೀವು ಬೇಯಿಸ್ಕೊಂಡು ಪಲ್ಯ ಜೊತೆ ತಿಂದರೆ ರಾಗಿ ರೊಟ್ಟಿ ರೆಡಿ. ಅಮ್ಮ ಏನು ಮಾಡ್ತಾರೆ ಅಂದರೆ ಇವಾಗ ಸದ್ಯಕ್ಕೆ ಯಾರು ಅರ್ಜೆಂಟಲ್ಲಿ ತಿಂಡಿ ತಿನ್ನೋರಿಲ್ಲ. ಅದರ್ವೈಸ್ ಏನಾದರೂ ಅರ್ಜೆಂಟ್ ಇತ್ತು ಅಂದರೆ ಉಚ್ಕೊಂಡೆ ಹಂಗೆ ಹಂಚಿಟ್ಕೊಂಡು ಬೇಯಿಸಿ ಕೊಟ್ಬಿಡೋರು. ನೋಡಿ ಈಗೆಲ್ಲ ಉತ್ಕೊಂಡು ಆಯಿತು. ಈಗ ಹಂಚ್ ಕಾದಿತ್ತು, ಈಗ ರೊಟ್ಟಿ ಹಾಕ್ಕೊಂಡಿದ್ದಾರೆ. ಇದಕ್ಕೇನು ಎಣ್ಣೆ ಎಲ್ಲ ಹಾಕ್ಕೋಬಾರ್ದು. ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನ ಇಟ್ಕೊಂಡ್ಬಿಟ್ಟು ಅದನ್ನ ನೀರನ್ನ ಕಾಟನ್ ಬಟ್ಟೆನ ಅದಕ್ಕೆ ಪ್ರೆಸ್ ಮಾಡ್ತಾ ಇದ್ರೆ ಅದೇ ನೀಟಾಗಿ ರೊಟ್ಟಿ ಎಲ್ಲ ಉಬ್ಬುತ್ತೆ. ಇಲ್ಲಿ ನೋಡಿ ಇವಳು ಕಾಯ್ಕೊಂಡು ಕೂತಿದ್ದಾಳೆ ತಿನ್ನಕ್ಕೆ ಆಲ್ರೆಡಿ ಬಿಸಿ ಬಿಸಿದು. ಅವಳಿಗೆ ಕ್ರೇವಿಂಗ್ ತಡಿಯೋಕ್ಕಾಗ್ತಿಲ್ಲ. ಅಲ್ವೇ ಒಂದು ಫುಲ್ ಝೂಮಲ್ಲಿ ನೋಡ್ತಿದ್ದಾಳೆ ಯಾವಾಗ ಆಗುತ್ತೆ, ತಟ್ಟೆಗೆ ಯಾವಾಗ ಬರುತ್ತೆ ಅಂತ. ಇದ್ಯಾರಪ್ಪ ಅಂತ ಅನ್ಕೊಂತಿದ್ದೀರಾ? ಇದು ನಮ್ಮ ದೊಡ್ಡಪ್ಪ ಬ್ಯಾಕ್ಗ್ರೌಂಡಲ್ಲಿ ಅವ್ರು ಹಾಡು ಹೇಳ್ತಿದ್ದಾರೆ. ನೋಡಿ ಫ್ಲಿಪ್ ಮಾಡಿದ್ರು. ಅವ್ರು ಮಾಸ್ಟರ್ ಶೆಫ್ ಅಲ್ಲ, ಈಸಿಯಾಗಿ ಫ್ಲಿಪ್ ಮಾಡ್ತಾರೆ. ಅದೇ ನಾವೇನಾದರೂ ಆ ಥರ ಫ್ಲಿಪ್ ಮಾಡೋಕ್ಕೋದ್ರೆ ಅರ್ಧ ರೊಟ್ಟಿ ಈ ಕಡೆ ಅರ್ಧ ರೊಟ್ಟಿ ಆ ಕಡೆ ಹೋಗಿರುತ್ತೆ. ಅಮ್ಮ ಈ ರೆಸಿಪಿ ನೀನು ಯಾರಿಂದ ಕಲಿತೆ? ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಆ್ಯಕ್ಚುಲಿ ಹಾವೇರಿ ಸೈಡ್ ಅವರು ಈ ಥರದ ರೊಟ್ಟಿ ಮತ್ತು ಚಪಾತಿ ಅದು ಎವ್ರಿ ಡೇ ಅವರಿಗೆ ರೈಸ್ ಎಲ್ಲ ತಿನ್ನೋಕ್ಕೆ ಆಗೋದೇ ಇಲ್ಲ. ಅವರು ಎವ್ರಿ ಡೇ ಏನಾದರೂ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಜೋಳ ಆ ಕಡೆ ಸೈಡ್ ತುಂಬ ತಿಂತಾರೆ. ಸೊ ನಮ್ಮಮ್ಮ ಎಲ್ಲ ನಮ್ಮ ಅಜ್ಜಿಯಿಂದ ಕಲ್ತಿದ್ದಾರೆ. ಆದರೂ ನಮ್ಮ ಅಜ್ಜಿ ಟೇಸ್ಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನಾನು ನಮ್ಮ ಅಜ್ಜಿ ಹತ್ರನೇ ಬೆಳೆದಿರೋದ್ರಿಂದ ಕೆಲವೊಂದು ತಿಂಡಿ ನಮ್ಮ ಅಜ್ಜಿ ಮಾಡೋ ಉಪ್ಪಿಟ್ಟು ಅದೆಲ್ಲ ನಂಗೆ ನಮ್ಮ ಅಜ್ಜಿ ಮಾಡೋದೇ ಇಷ್ಟ ಇತ್ತು. ಅದು ನಮ್ಮ ಅಜ್ಜಿ ಕೈಯಲ್ಲಿ ಬಿಟ್ಟು ನಾನು ಇನ್ನೆಲ್ಲೂ ಆ ಥರ ಉಪ್ಪಿಟ್ಟು ತಿಂದೇ ಇಲ್ಲ. ಬಟ್ ನಮ್ಮ ಅಜ್ಜಿ ಈಗಿಲ್ಲ, ಮಾಡಿಸ್ಕೊಂಡು ತಿನ್ಬೇಕಂದ್ರೂ. ಕೋವಿಡ್ ಟೈಮಲ್ಲಿ ಅಜ್ಜಿ ಎಕ್ಸ್ಪೈರ್ ಆದರು. ಅಲ್ಲಿ ನೋಡಿ ಪ್ಲೇಟ್ ಇಟ್ಕೊಂಡು ಕಾಯ್ತಾ ಇರೋದು ನೋಡಿ, ಸೀದಾ ಹಂಚಿಂದ ಪ್ಲೇಟ್ಗೆ ಹೋಯ್ತು. ಇಲ್ಲಿ ಬನ್ನಿ, ಸ್ವಲ್ಪ ಜವಳಿಕಾಯಿ ಪಲ್ಯ, ಅದು ಟೊಮೊಟೊ ಕಾಯಿ ಚಟ್ನಿ ಅಂತ. ರೆಸಿಪಿ ಬೇಕಾದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಖಾರ ಇದೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊಂಡಿದ್ದಾಳೆ. ಮತ್ತು ರಾಗಿ ರೊಟ್ಟಿ ಮೇಲೆ ಬೆಣ್ಣೆ ಅಥವಾ ತುಪ್ಪ ಯಾವುದಿರುತ್ತೋ ಅದು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅವಳ ಎಕ್ಸ್ಪ್ರೆಷನ್ ನೋಡಿ ಹೇಗೆ ತಿಂತಾಳೆ. ಹೇಗಿದೆ? ಆಗಿದ್ರೆ ನಾನು ಸಹ ಬ್ಯಾಟಿಂಗ್ ಮಾಡಕ್ಕೆ ಹೋಗ್ತೀನಿ. ನನಗೂ ಕಾಯಕ್ಕಾಗ್ತಿಲ್ಲ, ಬಾಯಲ್ಲೆಲ್ಲ ನೀರು ಬರ್ತಿದೆ. ನಾನು ಬೇಗ ತಿಂದ್ಬಿಡ್ತೀನಿ. See you in the next video. Bye bye.